ಈ ಒಂದು ಮಹಾವತಾರ್ ಫೌಂಡೇಶನ್ ನಮ್ಮ PSSM ಪ್ರಪಂಚದಲ್ಲಿ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ, ವಿಶೇಷವಾಗಿ ಸಮಗ್ರವಾದಂತಹ ಕ್ಷೇತ್ರದಲ್ಲಿ ಸಮಗ್ರವಾದಂತಹ ಔಷಧಿಗಳನ್ನ, ಜ್ಞಾನವನ್ನ, ಎಲ್ಲ ರೀತಿಯ ಸಂಪ್ರದಾಯಗಳನ್ನ, ಪದ್ಧತಿಗಳನ್ನ ಒಟ್ಟುಗೂಡಿಸಿಕೊಂಡು ಸಮಗ್ರವಾದಂತಹ ಚಿಕಿತ್ಸೆಯನ್ನ ನೀಡುವ ಪ್ರಯತ್ನದಲ್ಲಿ ಮುಂದಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅನ್ಸುತ್ತೆ. ಇಂತಹ ಮಹಾವತಾರ್ ಫೌಂಡೇಶನ್ ಈಗಾಗಲೇ 6 ಮಂಡಲ ಧ್ಯಾನಗಳನ್ನ ನಿರ್ವಹಿಸಿಕೊಂಡು ಯಶಸ್ವಿಯಾಗಿ ಮುನ್ನಡೀತಾ ಇದೆ. ಈಗ 6ನೇ ಮಂಡಲ ಧ್ಯಾನದಲ್ಲಿ 27ನೇ ದಿನ ಅಂತ ಹೇಳಿದ್ರಿ. ಆ 27ನೇ ದಿನ ನಾನ್ ಭಾಗಿಯಾಗ್ತಾ ಇರೋದು ನನಗೂ ಕೂಡ ಖುಷಿ ತರ್ತಾ ಇದೆ. ಪ್ರಾರಂಭದಲ್ಲಿ ನಮ್ಮ ಮೆಚ್ಚಿನ ಗುರುಗಳಾದಂತಹ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ಹಾಗೂ ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವರಿಗೆ ಅನಂತ ಆತ್ಮ ಪ್ರಣಾಮಗಳನ್ನ ಸಲ್ಲಿಸ್ಕೊಳ್ತಾ, ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಮಿತ್ರರಿಗೆ ಈ ಒಂದು ತರಗತಿಗೆ ಪ್ರೀತಿಯ ಆಹ್ವಾನ ಕೋರ್ತಾ, ಎಸ್ ಫ್ರೆಂಡ್ಸ್, ಬಹಳ ವಿಶೇಷವಾದಂತ ವಿಷಯ ನಿಮ್ಗೆಲ್ಲ ಗೊತ್ತಿರೋದೆ. ಯಾಕೆಂದ್ರೆ ಎಲ್ಲ ಚಿಕಿತ್ಸೆಗಳ ಬಗ್ಗೆ, ಎಲ್ಲ ಔಷಧಿಗಳ ಬಗ್ಗೆ, ಎಲ್ಲ ಪದ್ಧತಿಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀರಾ. ಹಾಗಾಗಿ ನಾನು ಅವುಗಳನ್ನ ಸಂಕ್ಷಿಪ್ತವಾಗಿ ಒಂದಷ್ಟು ಪ್ರಮಾಣದಲ್ಲಿ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಇಲ್ಲಿ ನಾವು ಮಾನವನನ್ನ ಅಸ್ತಿತ್ವದ ಕ್ಷೇತ್ರ ಅಂತೇಳಿ ನಾವು ಕರೀತೇವೆ. ಮಾನವ ಕೇವಲ ದೇಹ ಅಲ್ಲ, ಭೌತಿಕ ದೇಹ ಮಾತ್ರ ಅಲ್ಲ, ಕಾಣುವಂತಹ ದೇಹವನ್ನ ಮಾತ್ರ ಹೊಂದಿರುವುದು ಅವನ ಲಕ್ಷಣ ಅಲ್ಲ. ಯಾಕೆಂದ್ರೆ ಈ ಮಾನವ ದೇಹ ಅನ್ನುವಂಥದ್ದು ಹಲವು ಶರೀರಗಳನ್ನ, ಅಂದ್ರೆ ದೇಹಗಳನ್ನ ಹೊಂದಿದೆ. ಯೋಗಶಾಸ್ತ್ರದ ಪ್ರಕಾರ, ಆಧ್ಯಾತ್ಮಿಕತೆಯ ಪ್ರಕಾರ ಈ ಮಾನವ ದೇಹ 5 ಶರೀರಗಳನ್ನ ಹೊಂದಿದೆ. ಅವುಗಳನ್ನ ಪಂಚಕೋಶಗಳು, ಪಂಚ ಶರೀರಗಳು ಅಂತ ಕೂಡ ಕರೀತೇವೆ. ಆ ಪಂಚಕೋಶಗಳು ತಮ್ಮದೇ ಆದಂತಹ ಸ್ವಸ್ಥತೆಯನ್ನ, ಆರೋಗ್ಯವನ್ನ ಹೊಂದಿರುತ್ತವೆ. ಆ ಸ್ವಸ್ಥತೆಯು ಹೆಚ್ಚು ಕಡಿಮೆ ಆದಾಗ, ಏರಿಳಿತವಾದಾಗ ಅನಾರೋಗ್ಯಕ್ಕೆ ಗುರಿಯಾಗ್ತದೆ. ಆ ಒಳಗಿನ ಕೋಶ, ಒಳಗಿನ ದೇಹಗಳಲ್ಲಿ ತೊಂದರೆಗಳಿದ್ದರೆ ಆ ಒಳಗಿನ ಕೋಶದಲ್ಲಿರುವಂತಹ ತೊಂದರೆಯನ್ನ ನಮಗೆ ತೋರಿಸಲಿಕ್ಕೆ ಈ ಮೇಲಿನ ಭೌತಿಕ ದೇಹದಲ್ಲಿ ಅದರ ಸೂಚನೆಗಳು ಕಾಣಿಸುತ್ತವೆ. ಒಳಗಿದೆ ನಮ್ಮ ಸಮಸ್ಯೆ, ಒಳಗಿದೆ ನಮ್ಮ ರೋಗ. ಆ ರೋಗದ ಮೂಲ ಕೇಂದ್ರವನ್ನ ತಿಳಿಯದ ನಾವು ಮೇಲಿನ ಭೌತಿಕ ದೇಹಕ್ಕೆ ಮಾತ್ರ ಚಿಕಿತ್ಸೆ ಕೊಡ್ತಾ ಇದ್ದೀವಿ. ಈ ದೇಹಕ್ಕೆ ಅಥವಾ ಭೌತಿಕ ದೇಹಕ್ಕೆ ಮಾತ್ರ ಚಿಕಿತ್ಸೆ ಕೊಡ್ತಕ್ಕಂಥದ್ದನ್ನ ಗಮನಿಸ್ತಾ ಇದ್ದೀವಿ. ಹಾಗಾಗಿ ನಾವು ಮೊದಲನೇದಾದಂತ ಕೋಶ ಏನಂತ ಕರಿತೀವಿ? ಫಿಸಿಕಲ್ ಬಾಡಿ. ಅದನ್ನ ಅನ್ನಮಯ ಕೋಶ ಅಂತ. ಅನ್ನಮಯ ಕೋಶ. ಈ ಅನ್ನಮಯ ಕೋಶ ಅನ್ನ, ಆಹಾರದಿಂದಲೇ ಜೀವಿಸುವಂಥದ್ದು, ನಮ್ಮ 2 ಕಣ್ಣುಗಳಿಗೆ ಕಾಣುವಂಥದ್ದು, ಭೌತಿಕ ದೇಹದ ರೂಪದಲ್ಲಿ ನಮಗೆ ಗೋಚರವಾಗುವುದು. 5 ದೇಹಗಳಲ್ಲಿರುವ ಮೇಲ್ಪದರದ ದೇಹವೇ ಈ ಭೌತಿಕ ದೇಹ. ಇದು ಅನ್ನಮಯ ಕೋಶ. ಈ ಅನ್ನಮಯ ಕೋಶಕ್ಕೆ ನಾವು ಈ ಒಂದು ಆಧುನಿಕವಾದಂತಹ ಚಿಕಿತ್ಸೆಯನ್ನ ಕೊಡ್ತಿದ್ದೀವಿ. ಯಾವ ಚಿಕಿತ್ಸೆ? ಆಧುನಿಕ ಚಿಕಿತ್ಸೆ ಅಂತ ಹೇಳಿದ್ರೆ ಅಲೋಪತಿ ಚಿಕಿತ್ಸೆ, ಇಂಗ್ಲಿಷ್ ವೈದ್ಯ ಪದ್ಧತಿ. ಆ ಇಂಗ್ಲಿಷ್ ವೈದ್ಯ ಪದ್ಧತಿಯನ್ನ ನಾವೀಗ ಬಹಳಷ್ಟು ನಂಬಿದ್ದೇವೆ, ಅಳವಡಿಸ್ಕೊಂಡಿದ್ದೇವೆ. ಅದಿಲ್ಲದೆ ಬದುಕೋದಿಕ್ಕೆ ಸಾಧ್ಯವಿಲ್ಲವೇನೋ ಅನ್ನುವ ಸ್ಥಿತಿಯಲ್ಲಿ ನಾವು ಬಂದಿದ್ದೇವೆ. ಆದ್ರೆ ನಾವೊಂದು ಸ್ವಲ್ಪ ಯೋಚನೆ ಮಾಡಿ ನೋಡೋಣ. ಈ ಭೌತಿಕ ದೇಹದಲ್ಲಿ ನಮಗೆ ರೋಗ ಬಂದಿದೆ ಅನ್ನುವಂಥದ್ದು ನಮಗೆ ನೋವುಗಳ ಮೂಲಕ ತಿಳಿಯುತ್ತೆ, ನಮಗೆ ತಿಳಿಯುತ್ತೆ, ಹೌದ್ರಾ? ಆದ್ರೆ ಈ ಆಧುನಿಕ ವೈದ್ಯಶಾಸ್ತ್ರ ಏನಂತೇಳಿ ನಮ್ಮ ದೇಹವನ್ನ ಭಾವಿಸಿದೆ ಅಂತ ಹೇಳಿದ್ರೆ, ದೇಹವನ್ನ ಒಂದು ಯಂತ್ರದಂತೆ ಭಾವಿಸಿ.
ಕಣ್ಣು ನೋವು ಅಂದ್ರೆ ಕಣ್ಣನ್ನ ನೋಡುತ್ತೆ, ಕೈ ನೋವು ಅಂತ ಹೇಳಿದ್ರೆ ಕೈಯನ್ನ ನೋಡುತ್ತೆ, ಕಾಲ್ ನೋವು ಅಂತ ಹೇಳಿದ್ರೆ ಕಾಲನ್ನ ನೋಡುತ್ತೆ. ನಮ್ಮನ್ನ ನೋಡುತ್ತವರ ಆಧುನಿಕ ವೈದ್ಯಕೀಯ ಚಿಕಿತ್ಸೆ ಪರೀಕ್ಷಿಸಿ ನೋಡಿ. ಸೊ ಆಧುನಿಕ ವೈದ್ಯಕೀಯ ಚಿಕಿತ್ಸೆ, ನೀವು ವೈದ್ಯರ ಬಳಿಗೆ ಹೋದಾಗ ನಾವು ಯಾವ ಭಾಗದಲ್ಲಿ ನೋವಿದೆ ಅಂತ ಹೇಳ್ತೀವಿ ಆ ಭಾಗವನ್ನಷ್ಟೇ ಅವರು ಪರೀಕ್ಷಿಸುತ್ತಾರೆ. ನಮ್ಮ ದೇಹವನ್ನ ಸಂಪೂರ್ಣವಾಗಿ ಗಮನಿಸುವುದಿಲ್ಲ. ನಮ್ಮ ಭಾವನೆಗಳನ್ನಾಗ್ಲಿ, ನಮ್ಮ ಮನಸ್ಸನ್ನಾಗ್ಲಿ, ನಮ್ಮ ಒಳಗಿನ ವಿಚಾರಗಳನ್ನಾಗ್ಲಿ ಗಮನಿಸೋದಿಲ್ಲ. ಅದು ಕೇವಲ ರೋಗವನ್ನ ನೋಡುತ್ತದೆಯೇ ಹೊರತು ರೋಗಿಯನ್ನ ನೋಡುವುದಿಲ್ಲ. ಯಾವುದು ಆಧುನಿಕ ಚಿಕಿತ್ಸಾ ಪದ್ಧತಿ ಎಂತದ್ದು ಅಲೋಪತಿ ಚಿಕಿತ್ಸಾ ಪದ್ಧತಿ. ಹಾಗಾಗಿ ಅದು ಕೊಡ್ತಕ್ಕಂತಹ ಔಷಧ ಆ ಮೇಲೆ ಭೌತಿಕ ದೇಹಕ್ಕೆ ಬಂದಿರುವಂತಹ ನೋವನ್ನ ಶಮನ ಮಾಡುತ್ತದೆ, ಅಥವಾ ಅದು ನಮಗೆ ಗೊತ್ತಾಗದಂತೆ ಮಾಡುತ್ತದೆ ಅಷ್ಟೇ. ಅಂದ್ರೆ ಅದು ನಮ್ಮ ಸ್ಮರಣೆಗೆ ಬರದ ಹಾಗೆ, ಆ ನೋವು ನಮಗೆ ತಿಳಿಯದ ಹಾಗೆ ಸ್ವಲ್ಪ ಕಾಲ ಅದು ದಮನ ಮಾಡುತ್ತದೆ, ರೋಗವನ್ನ ವಾಸಿ ಮಾಡುತ್ತದೆ. ಪಾಶ್ಚಾತ್ಯ ಔಷಧಿಗಳು ನಮಗೆ ರೋಗವನ್ನ ಗುಣಪಡಿಸುವುದಿಲ್ಲ. ರೋಗದ ನೋವುಗಳು ಗೋಚರವಾಗದಂತೆ ನಮಗೆ ಸ್ವಲ್ಪ ಕಾಲ ತಡೆಯುತ್ತದೆ. ಹಾಗಾಗಿಯೇ ನಾವು ರೋಗಗಳಿಗೆ ಔಷಧಗಳನ್ನ, ಮಾತ್ರೆಗಳನ್ನ ತೆಗೆದುಕೊಂಡಾಗ ಏನಾಗ್ತಾ ಇದೆ, ಆಗ ವಾಸಿಯಾದ ಹಾಗೆ ಅನ್ಸುತ್ತೆ, ಮತ್ತೆ ಪುನಃ ಬರುತ್ತದೆ. ಆ ರೋಗ ಅದೇ ರೀತಿಯಲ್ಲಾದ್ರೂ ಬರಬಹುದು, ಇಲ್ಲವೇ ಮತ್ತೊಂದು ರೀತಿಯಲ್ಲಾದ್ರೂ ಬರಬಹುದು. ಯಾಕೆಂದ್ರೆ ಒಳಗೆ ರೋಗದ ಚಿಹ್ನೆಗಳಿವೆ, ಸಮಸ್ಯೆಗಳಿವೆ. ಆ ಸಮಸ್ಯೆಗಳನ್ನ ಈ ಔಷಧಗಳು ಸಂಪೂರ್ಣ ಗುಣಪಡಿಸುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಸಮಗ್ರವಾದ ಚಿಕಿತ್ಸೆ ಕೊಡೋದಿಲ್ಲ, ಕೇವಲ ಯಾವುದಾದರೊಂದು ಭಾಗಕ್ಕೆ ಸೀಮಿತವಾದ ಚಿಕಿತ್ಸೆ ನೀಡುತ್ತದೆ. ಅದಕ್ಕೇನೆ ನಾವೀಗೆಲ್ಲ ಪಾಶ್ಚಾತ್ಯ ಚಿಕಿತ್ಸೆಗಳಲ್ಲಿ ಸರ್ಜರಿ ಮಾಡಿದ್ರು ಕೂಡ ನಮ್ ದೇಹನ ಯಂತ್ರ ಅಂತ ಭಾವಿಸಿರ್ತಾರೆ. ಹೃದಯ ಹೋಗಿದೆ ಅಂದ್ರೆ ಹೃದಯ ಜೋಡಿಸ್ತಾರೆ, ಕಿಡ್ನಿ ಹೋಗಿದೆ ಅಂದ್ರೆ ಕಿಡ್ನಿ ಜೋಡಿಸ್ತಾರೆ, ಕಣ್ಣು ಹೋಗಿದೆ ಅಂದ್ರೆ ಕಣ್ಣು ಜೋಡಿಸ್ತಾರೆ. ಆದ್ರೆ ಆ ಕಣ್ಣು ಮೊದಲಿನ ಕಣ್ಣಾಗ್ಲಿಕ್ಕೆ ಸಾಧ್ಯನಾ? ಮೊದಲಿನ ನಮ್ಮ ಭಾವನೆಗಳನ್ನ, ನಮ್ಮ ವಿಚಾರಗಳನ್ನ, ನಮ್ಮ ಜ್ಞಾನವನ್ನ, ನಮ್ಮ ಅಸ್ತಿತ್ವವನ್ನ ಅದು ತೋರ್ಪಡಿಸುತ್ತೆ. ಇವೆಲ್ಲ ಪರೀಕ್ಷೆ ಮಾಡಿದಾಗ, ಅಧ್ಯಯನ ಮಾಡಿದಾಗ ನಮಗೆ ಗೊತ್ತಾಗ್ತಕ್ಕಂಥದ್ದೇನಪ್ಪಾ ಅಂತ ಹೇಳಿದ್ರೆ, ಅಲೋಪತಿ ಚಿಕಿತ್ಸೆ ಕೇವಲ ಭೌತಿಕ ದೇಹಕ್ಕೆ ಮಾತ್ರ ಚಿಕಿತ್ಸೆ ನೀಡುತ್ತದೆಯೇ ಹೊರತು ಅದು ಪೂರ್ಣ ಪ್ರಮಾಣದ ಚಿಕಿತ್ಸೆ ಆಗುವುದಿಲ್ಲ. ಹಾಗಾಗಿ ನಾವು ಔಷಧಗಳನ್ನ ತಿಂತಾ ಬರ್ತೀವಿ, ಮಾತ್ರೆಗಳು ತಗೊಳ್ತಾ ಬರ್ತೀವಿ, ಆ ರೋಗ ದಮನ ಆಗುತ್ತೆ, ದಮನ ಆಗಿ ಮತ್ತಷ್ಟು ಜಾಸ್ತಿ ಆಗಿ ಇವತ್ತೆಂತ ಕಾಯಿಲೆಗಳು ಬಂದಿದೆ ಅಂತ ಹೇಳಿದ್ರೆ, ಗುಣಪಡಿಸಲಾಗದೇ ಇರ್ತಕ್ಕಂಥ ಕಾಯಿಲೆಗಳು ನಮಗೆ ಬರುತ್ತಿವೆ. ಅದಕ್ಕೆ ನಾವೆಲ್ಲ ಸಾಮಾನ್ಯವಾಗಿ ಹೇಳ್ತಿರ್ತೀವಿ, ಟ್ಯಾಬ್ಲೆಟ್ಸ್ ತಗೊಳ್ತಾ ಏನಾಗ್ತಿರ್ತೀವಿ, BP-ಗೊಂದು ಟ್ಯಾಬ್ಲೆಟ್ ತಗೊಳ್ತೀವಿ, ನೆಕ್ಸ್ಟ್ ಶುಗರ್ಗೊಂದು ಟ್ಯಾಬ್ಲೆಟ್ ತಗೊಳ್ತೀವಿ, ನೆಕ್ಸ್ಟ್ ಶುಗರ್ ಜೊತೆಗೆ ಗ್ಯಾಸ್ಟ್ರಿಕ್ ಬರ್ತದೆ. ಹೀಗೆ ಒಂದ್ರಿಂದ ಒಂದು ಬರ್ತಾ ಹೋಗ್ತಾ ಇರ್ತವೆ ಹೊರತು ಟ್ಯಾಬ್ಲೆಟ್ ತಗೊಳ್ಳೋದು ನಿರಂತರ ಕಂಟಿನ್ಯೂ ಆಗುತ್ತೆ ಹೊರತು ಟ್ಯಾಬ್ಲೆಟ್ ನಿಲ್ಲೋದು ಇಲ್ಲ, ಕಾಯಿಲೆ ವಾಸಿ ಆಗೋದು ಇಲ್ಲ. ಇದು ಅಲೋಪತಿ ಚಿಕಿತ್ಸೆಯ ಬಗೆಗಿನ ವಿವರ. ಭೌತಿಕ ದೇಹ ಅಥವಾ ಅನ್ನಮಯ ಕೋಶಕ್ಕೆ ಸಂಬಂಧಪಟ್ಟ ವಿವರ ಇದು ಮೊದಲನೇದು. ಹಾಗಾಗಿ ನಾವು ಅನ್ನಮಯ ಕೋಶದ ಬಗ್ಗೆ ಪ್ರಾಮುಖ್ಯತೆ ಕೊಡ್ತಕ್ಕಂಥ, ದೇಹಕ್ಕೆ ಪ್ರಾಮುಖ್ಯತೆ ಕೊಡ್ತಕ್ಕಂಥ ನಾವುಗಳು ಯಾವ ರೀತಿ ಚಿಕಿತ್ಸೆ ತಗೋಬೇಕು ಅಂತೇಳಿ ಇಂದು ಮುಂದುವರೆದ್ರೆ, ನಮ್ಮ ದೇಹದಲ್ಲಿರುವಂತಹ ಎರಡನೇ ಕೋಶ ಯಾವುದು? ಪ್ರಾಣಮಯ ಕೋಶ, ಅಂದ್ರೆ ಎಥಿರಿಕ್ ಬಾಡಿ. ಆ ಎಥಿರಿಕ್ ಬಾಡಿಯಲ್ಲಿ ನಾವು ಧ್ಯಾನ ಶಾಸ್ತ್ರದಲ್ಲಿ ಹೇಳ್ತೀವಿ, ಆಧ್ಯಾತ್ಮ ಶಾಸ್ತ್ರದಲ್ಲಿ ಹೇಳ್ತೀವಿ, ಎಲ್ಲ ಕಾಯಿಲೆಗಳೆಲ್ಲ ಇರೋದೆಲ್ಲಿ, ನೋವುಗಳೆಲ್ಲ ಇರೋದೆಲ್ಲಿ? ನಾಡಿ ಮಂಡಲದಲ್ಲಿ. ಹೌದ್ರಾ? ಆ ನಾಡಿ ಮಂಡಲ ಶುದ್ಧಿ ಧ್ಯಾನ ಶಕ್ತಿಯಿಂದ, ಅಂದ್ರೆ ಕಾಸ್ಮಿಕ್ ಎನರ್ಜಿಯಿಂದ ಕ್ಲಿಯರ್ ಆಗ್ತಾ ಹೋಗುತ್ತೆ, ನಾಡಿ ಮಂಡಲ ಶುದ್ಧಿ ಆಗುತ್ತೆ ಅಂತ ಹೇಳ್ತೀವಿ. ಓಕೆ, ಇಂಥ ಎರಡನೇ ಕೋಶ ಎಥಿರಿಕ್ ಬಾಡಿ, ಪ್ರಾಣಮಯ ಕೋಶಕ್ಕೆ ನೀಡುವಂತಹ ವಿಶಿಷ್ಟವಾದ ಚಿಕಿತ್ಸೆ ಈ ಸೃಷ್ಟಿಯಲ್ಲಿ ಇರ್ತಕ್ಕಂಥದ್ದು ಯಾವುದು?
ಅಂತ ಹೇಳಿದ್ರೆ ಸುಮಾರು 7,000 ವರ್ಷಗಳ ಹಿಂದೆ ಈ ರೂಢಿಯಲ್ಲಿ ಬಂದಿರತಕ್ಕಂತ ಚಿಕಿತ್ಸೆ ಅಕ್ಯುಪಂಕ್ಚರ್ ಚಿಕಿತ್ಸೆ. ಅಕ್ಯುಪಂಕ್ಚರ್ ಚಿಕಿತ್ಸೆ ಅಂದ್ರೆ ಮೊದ್ಲೆಲ್ಲ ನೋಡ್ರಿ, ವೈದ್ಯರು ರೋಗಿಗಳ ನಾಡಿ ಬಡಿತ ನೋಡಿ ಹೃದಯದ ಬಡಿತಗಳನ್ನೆಲ್ಲ ಗಮನಿಸಿ ಸುಲಭವಾಗಿ ಚಿಕಿತ್ಸೆ ನೀಡ್ತಿದ್ರು, ಕೇಂದ್ರಗಳನ್ನ ಗುರುತಿಸ್ತಿದ್ರು. ಈಗೆಲ್ಲ ಸೂಜಿ ಚಿಕಿತ್ಸೆ, ಅಯಸ್ಕಾಂತ ಚಿಕಿತ್ಸೆ ಅಂತೆಲ್ಲ ಕೂಡ ಇದಕ್ಕೆ ಕರೀತಾರೆ, ರೇಖಿ ಕ್ಲಾಸ್ ಅಂತ ಕೂಡ ಕರೀತಾರೆ. ಸೊ ನಮ್ಮ ಈ ಪ್ರಾಣಮಯ ಕೋಶದಲ್ಲಿ ಭೌತಿಕ ದೇಹದ ಒಳಗೆ ಇರುವಂತಹ ಕೋಶ ಯಾವುದು? ಪ್ರಾಣಮಯ ಕೋಶ. ಅಂದ್ರೆ ನಮ್ಮ ಏನ್ ಅಸ್ಥಿ ಪಂಜರದ ಕೋಶ ಇದೆಯಲ್ಲ ಅದು, ಆ ಒಂದು ಪ್ರಾಣಮಯ ಕೋಶಕ್ಕೆ ನಾವು ಚಿಕಿತ್ಸೆಯಾಗಿ ಅಕ್ಯುಪಂಕ್ಚರ್ ಚಿಕಿತ್ಸೆಯನ್ನ ನೀಡ್ತೇವೆ. ಇದು ಎರಡನೇ ಚಿಕಿತ್ಸೆ, ಎರಡನೇ ಕೋಶಕ್ಕೆ. ಈ ಅಕ್ಯುಪಂಕ್ಚರ್ ಚಿಕಿತ್ಸೆಯ ಮೂಲಕ ನಮ್ಮ ಭೌತಿಕ ದೇಹದಲ್ಲಿ ಕಂಡುಬರುವ ನೋವು ನಮ್ಮ ಪ್ರಾಣಮಯ ಕೋಶದ ಯಾವ ಕೇಂದ್ರ ಭಾಗದಿಂದ ಬರುತ್ತಿದೆ, ಅಂದ್ರೆ ಭೌತಿಕ ದೇಹದಲ್ಲಿರುವ ನೋವುಗಳು ಯಾವ ಕೇಂದ್ರ ಬಿಂದುವಿಗೆ ಸಂಬಂಧಿಸಿವೆ ಅನ್ನುವುದನ್ನ ಗುರುತಿಸ್ತಾರೆ ಯಾರು? ಅಕ್ಯುಪಂಕ್ಚರ್ ಚಿಕಿತ್ಸೆ ನೀಡುವ ಚಿಕಿತ್ಸಕರು. ಹಾಗಾಗಿ ಅಕ್ಯುಪಂಕ್ಚರ್ ಚಿಕಿತ್ಸೆ ನೀಡುವ ಚಿಕಿತ್ಸಕರು ಆ ಒಂದು ನರಗಳನ್ನ, ನಾಡಿಗಳನ್ನ ಪರೀಕ್ಷಿಸ್ತಾ ಆ ನಾಡಿಯ ಕೇಂದ್ರ ಬಿಂದುವನ್ನ ಗುರುತಿಸ್ತಾರೆ. ಆ ಕೇಂದ್ರ ಬಿಂದುವಿನ ಸ್ಪರ್ಶದ ಮೂಲಕ ಔಷಧಿಗಳಿಲ್ಲದೆ ಕಾಯಿಲೆಯನ್ನ ವಾಸಿ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ಮೇಲ್ಮಟ್ಟದ ಒಳಗಿನ ದೇಹಕ್ಕೆ ಚಿಕಿತ್ಸೆ ನೀಡಿದ್ರೆ ಭೌತಿಕ ದೇಹದ ಕಾಯಿಲೆ ತಾನಾಗಿ ವಾಸಿ. ಇದು ಎರಡನೇ ಹಂತ. ಇದು ಅಕ್ಯುಪಂಕ್ಚರ್ ಚಿಕಿತ್ಸೆ. ಇದು ಇಲ್ಲಿವರೆಗೂ ಬಹಳಷ್ಟು ಗೊಂದಲದಲ್ಲೇ ಇತ್ತು, ಕೇವಲ ನಂಬಿಕೆಯ ಮೇಲೆಯೇ ನಡೆಯುತ್ತಿತ್ತು. ಇದನ್ನ ಒಬ್ಬ ಶ್ರೇಷ್ಠ ವಿಜ್ಞಾನಿ ಹೆಂಗೆ ಕಂಡಿಡ್ಕೊಂಡ ಅಂತೇಳಿ ಕೂಡ ಹೇಳ್ತಾರೆ ಓಶೋ ಅವರು. ಆ ಒಬ್ಬ ವ್ಯಕ್ತಿ ಬೇಟೆಯಾಡ್ಲಿಕ್ಕೆ ಹೋಗಿದ್ನಂತೆ. ಬೇಟೆ ಆಡುವಂತಹ ಸಂದರ್ಭದಲ್ಲಿ ಒಂದು ಜಿಂಕೆಗೆ ಬಾಣಗಳನ್ನ ಬಿಟ್ಟ. ಆ ಬಾಣಗಳನ್ನ ಬಿಟ್ಟಂತ ಸಂದರ್ಭದಲ್ಲಿ ಅಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾನೆ. ಆ ವ್ಯಕ್ತಿಗೆ ಬಿಟ್ಟಂತ ಬಾಣ ಹೋಗಿ ತಗಲ್ತು. ಹಾಗೆ ತಗುಲಿದಾಗ ಅವನು ಒಂದೆರಡು ದಿನದಲ್ಲಿ ಬ್ರೈನ್ ಹ್ಯೂಮರ್ ರೋಗದಿಂದ ಬಳಲ್ತಿದ್ದಂಥವನು ಆ ಒಂದೆರಡು ದಿನದಲ್ಲಿ ಆ ರೋಗದಿಂದ ನಿವಾರಣೆ ಪಡ್ಕೊಂಡಿರ್ತಾನೆ. ಆ ಬಾಣ ತಗುಲಿದ ಕೇಂದ್ರದ ಕಾರಣದಿಂದಾಗಿ ಆ ವ್ಯಕ್ತಿ ತನ್ನ ಕಾಯಿಲೆಯನ್ನು ಸಂಪೂರ್ಣ ಗುಣಪಡಿಸಿಕೊಂಡವನಾಗಿ ಅವರಿಗೆ ಗೋಚರ ಆಗ್ತದೆ. ಯಾರಿಗೆ? ಆ ಬಾಣ ಬಿಟ್ಟಂತ ವ್ಯಕ್ತಿ. ಹಾಗಾಗಿ ಆ ಬಾಣ ತಗುಲಿದ ಗುರುತು ಆ ಕೇಂದ್ರ ಅವನ ತಲೆಯಲ್ಲಿನ ನೋವಿಗೆ ಮೂಲ ಕೇಂದ್ರ ಆಗಿತ್ತು. ಹಾಗಾಗಿ ಆ ಕೇಂದ್ರವನ್ನ ಗುರುತಿಸಿ ಅದೇ ತರ ಇನ್ನಿತರ ಹಲವಾರು ಕೇಂದ್ರಗಳನ್ನ ಗುರುತಿಸ್ತಾ ಇದ್ರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿ ಸುಮಾರು 700 ಕೇಂದ್ರ ಬಿಂದುಗಳನ್ನ ನಮ್ಮ ಪ್ರಾಣಮಯ ಕೋಶದಲ್ಲಿ ಕಂಡು ಹಿಡಿಯಲಾಗಿದೆ. ಅಕ್ಯುಪಂಕ್ಚರ್ ಚಿಕಿತ್ಸೆಯ ಮೂಲಕ ಎಷ್ಟು ಕೇಂದ್ರ ಬಿಂದುಗಳಿವೆ? 700 ಕೇಂದ್ರ ಬಿಂದು. ಈ ಬಿಂದುಗಳನ್ನ ಗುರುತಿಸಿ ಚಿಕಿತ್ಸೆಯನ್ನ ನೀಡಿದ್ದೇ ಆದ್ರೆ ನಾವು ಈ ಪ್ರಾಣಮಯ ಕೋಶ ಮತ್ತು ಈ ಅನ್ನಮಯ ಕೋಶ, ಈ ಎರಡೂ ಕೋಶಗಳಲ್ಲಿ ಬರ್ತಕ್ಕಂತಹ ರೋಗಗಳನ್ನ ನಿವಾರಣೆ ಮಾಡಿಕೊಳ್ಳಬಹುದು. ಇದು ಅಕ್ಯುಪಂಕ್ಚರ್ ಚಿಕಿತ್ಸೆ. ಇದರಲ್ಲಿರ್ತಕ್ಕಂತ ಒಂದು ಸಾಕ್ಷಿಗಳನ್ನ ನೀಡ್ಲಿಕ್ಕೋಸ್ಕರ ಇತ್ತೀಚೆಗೆ ರಷ್ಯಾದಲ್ಲಿ ಕಿರ್ಲಿಯಾನ್ ಫೋಟೋಗ್ರಫಿ ಅನ್ನುವಂತ ಒಂದು ಶ್ರೇಷ್ಠವಾದ ಸಾಧನವನ್ನ ಪತ್ತೆ ಮಾಡಲಾಯಿತು. ಆ ಸಾಧನದ ಮೂಲಕ ನಮ್ಮ ಈ ಒಂದು ಪ್ರಾಣಮಯ ಕೋಶದ ಎಲ್ಲಾ ಕೇಂದ್ರಗಳನ್ನು ಕೂಡ ಫೋಟೋಗ್ರಫಿಯಲ್ಲಿ ತೆಗೆದು ತೋರಿಸಲಾಯಿತು. ಹಾಗಾಗಿ ಈ ಚಿಕಿತ್ಸೆಗೆ ಮತ್ತಷ್ಟು ಮಾನ್ಯತೆ ದೊರೆಯುತ್ತಾ ಬಂದಿತು. ಇದು ನಮ್ಮ ಈ ಪ್ರಾಣಮಯ ಕೋಶದಿಂದಲೇ ರೋಗವನ್ನ ಅಥವಾ ಸಮಸ್ಯೆಯನ್ನ ಗುಣಪಡಿಸಲಿಕ್ಕೆ ಒಂದು ಉತ್ತಮವಾದಂತ ಚಿಕಿತ್ಸಾ ಪದ್ಧತಿಯಾಗಿ ಬೆಳಕಿಗೆ ಬರಲಿಕ್ಕೆ ಸಾಧ್ಯ ಆಗಿದೆ. ಇದು ಎರಡನೇ ಕೋಶ, ಎರಡನೇ ಚಿಕಿತ್ಸೆ. ಮೊದಲನೇದು ಅನ್ನಮಯ ಕೋಶ, ಅಲೋಪತಿ ಪದ್ಧತಿ. ಎರಡನೇದು ಪ್ರಾಣಮಯ ಕೋಶ, ಅಕ್ಯುಪಂಕ್ಚರ್ ಚಿಕಿತ್ಸೆ. ಇನ್ನು ಮೂರನೇ ಕೋಶ ಯಾವುದು? ಮನೋಮಯ ಕೋಶ. ಮೂರನೇ ದೇಹ ಯಾವುದು? ಮನೋಮಯ ಕೋಶ, ಮೆಂಟಲ್ ಬಾಡಿ. ನಮ್ಗೆ ಈಗ ಎಲ್ರಿಗೂ ಗೊತ್ತೇ ಇದೆ, ಮಾನವ ಸೈಕೋಸೋಮೆಟಿಕ್ ಅಂತ ಹೇಳಿದ್ರು.
ಅವನಿಗೆ ಕಾಯಿಲೆ ಇದೆಯೋ ಇಲ್ವೋ, ಮನಸ್ಸಿನಲ್ಲಿ ಕಾಯಿಲೆ ಇದೆ ಅನ್ಸಿದ್ರೆ ಸಾಕು, ಅವನ ದೇಹ ಆಟೋಮೆಟಿಕ್ ಆಗಿ ಕೂಗೋಗುತ್ತೆ. ಹೌದಾ? ಯಾರೋ ನಿನಗೆ ನೋಡಪ್ಪ ಇಂಥ ಕಾಯಿಲೆ ಇದೆ ಅಂತ ಹೇಳ್ಬಿಟ್ರೆ ಸಾಕು, ಅವನ ಅಲ್ಲೇ ಕೂಗೋಗ್ಬಿಡ್ತಾನೆ. ಕ್ರಮೇಣ ಕ್ರಮೇಣ ಕಾಯಿಲೆ ಗುರಿ ಆಯ್ತು. ಸೊ ಇದು ಮನಸ್ಸಿನ ಪ್ರಭಾವ. ಅಂತ ಮನೋಮಯ ಕೋಶಕ್ಕೆ ಚಿಕಿತ್ಸೆ ನೀಡುವಂತ ನಮ್ಮ ಭಾರತದ ಒಂದು ಶ್ರೇಷ್ಠ ವೈದ್ಯ ಪದ್ಧತಿ, ಸನಾತನ ವೈದ್ಯ ಪದ್ಧತಿ ಯಾವುದು? ಹೋಮಿಯೋಪತಿ. ಯಾವ ಪತಿ? ಹೋಮಿಯೋಪತಿ ಅನ್ನುವಂಥ ಚಿಕಿತ್ಸೆಯ ಮೂಲಕ ಈ ಈ ಒಂದು ಮನೋಮಯ ಕೋಶದಿಂದ ನಾವು ಕಾಯಿಲೆಗಳನ್ನ ಗುಣಪಡಿಸಬಹುದು. ಯಾಕೆ ಅಂತ ಹೇಳಿದ್ರೆ ಈ ಹೋಮಿಯೋಪತಿ ಅನ್ನುವಂಥದ್ದು ಅಷ್ಟೊಂದು ಪ್ರಮಾಣದ ಔಷಧವನ್ನೇ ಹೊಂದಿರುವುದಿಲ್ಲ. ಅದಕ್ಕೆ ಅಲ್ಲೇನ್ ಹೇಳ್ತಾರಪ್ಪ ಅಂದ್ರೆ ಆಹಾರವೇ ಔಷಧ, ಔಷಧವೇ ಆಹಾರ ಅನ್ನುವಂಥ ರೀತಿಯಲ್ಲಿ ತೆಗೆದುಕೊಳ್ಳುವುದೇ ಹೋಮಿಯೋಪತಿ ಚಿಕಿತ್ಸೆ. ಹಾಗಾಗಿ ಇಲ್ಲಿ ಔಷಧದ ಪ್ರಮಾಣ ತುಂಬಾ 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 ಕಡಿಮೆ ಇರುತ್ತದೆ. ಈ ಹೋಮಿಯೋಪತಿ ಪದ್ಧತಿಯ ಜನಕ ಆನಿಮನ್ ಅಂತೇಳಿ ಕೂಡ ಕರೀತಾರೆ. ಇದು ಒಂದು ಅದ್ಭುತವಾದಂತ ಆವಿಷ್ಕಾರ. ಈ ಪದ್ಧತಿಯಲ್ಲಿ ಏನ್ ಹೇಳ್ತಾರಪ್ಪ ಅಂತ ಹೇಳಿದ್ರೆ, ಎಷ್ಟು ಕಡಿಮೆ ಔಷಧವನ್ನ ಕೊಡುತ್ತೇವೆಯೋ ಅಷ್ಟೂ ಆಳಕ್ಕೆ ನಾವು ಚಿಕಿತ್ಸೆಯನ್ನ ತಲುಪಿಸಲಿಕ್ಕೆ ಸಾಧ್ಯ. ಹೆಚ್ಚು ಔಷಧ ಕೊಟ್ರೆ ಮೇಲೇನೆ ತಲುಪುತ್ತೆ. ಹೆಚ್ಚು ಔಷಧ ಇಲ್ಲದ ಕಡಿಮೆ ಔಷಧ, ಅತೀ ಕಡಿಮೆ ಔಷಧವಿರುವಂತಹ ಆಹಾರವನ್ನು ಅಥವಾ ಔಷಧವನ್ನು ಮದ್ದನ್ನು ಕೊಟ್ರೆ ಅದು ಇನ್ನೂ ಆಳಕ್ಕೆ ಹೋಗಿ ಅದು ಕಾಯಿಲೆಯನ್ನ ಗುಣಪಡಿಸಬಲ್ಲದು ಅನ್ನುವಂಥದ್ದು ಹೋಮಿಯೋಪತಿಯ ಪ್ರಮುಖ ಅಂಶ. ಅದಕ್ಕೋಸ್ಕರ ಹೋಮಿಯೋಪತಿ ಯಾವುದರ ಅಡೆತಡೆ ಇಲ್ಲದೆ, ಭೌತಿಕ ದೇಹ ಮತ್ತು ಪ್ರಾಣಮಯ ಕೋಶದ ಅಡೆತಡೆ ಇಲ್ಲದೆ ಮನೋಮಯ ಕೋಶದವರೆಗೆ ದಾಟುತ್ತಾ ಹೋಗುತ್ತದೆ. ಅದಕ್ಕೆ ಹೇಳ್ತಾರೆ ಇಲ್ಲಿ ಔಷಧದ ಪ್ರಮಾಣ ತುಂಬಾ ಕಡಿಮೆ. ಅದಕ್ಕೆ ಅದನ್ನ ಪೊಟೆನ್ಸಿಗಳಲ್ಲಿ ಹೇಳ್ತಿರ್ತಾರೆ. 10 ಪೊಟೆನ್ಸಿ, 20 ಪೊಟೆನ್ಸಿ, 100 ಪೊಟೆನ್ಸಿ, 500 ಪೊಟೆನ್ಸಿ, 1000 ಪೊಟೆನ್ಸಿ. ಎಷ್ಟು 1000 ಪೊಟೆನ್ಸಿ ತನಕ ಹೋಗ್ತೀವೋ ಅಷ್ಟು ಕಡಿಮೆ ಔಷಧ ಅದರಲ್ಲಿ ಇರುತ್ತೆ. ಔಷಧಿಯ ಪ್ರಮಾಣ ಕುಗ್ಗಿದಂತೆ ಏನಾಗ್ತದೆ, ನಮಗೆ ಮನೋಮಯ ಕೋಶದ ಆಳಕ್ಕೆ ಇಳಿದು ಚಿಕಿತ್ಸೆ ನೀಡಲಿಕ್ಕೆ ಸಾಧ್ಯ ಆಗುತ್ತದೆ. ಹಾಗಾಗಿಯೇ ಅಣು ಪರಮಾಣುವಿನ ರೂಪದಲ್ಲಿ ನಮ್ಮೊಳಗಿನ ದೇಹಕ್ಕೆ ಚಿಕಿತ್ಸೆ ನೀಡಲಿಕ್ಕೆ ಈ ಒಂದು ಹೋಮಿಯೋಪತಿ ಔಷಧ ಸಹಾಯ ಮಾಡುತ್ತದೆ. ಅಂದ್ರೆ ದೇಹ ಮತ್ತು ಪ್ರಾಣಶಕ್ತಿಯ ಮೂಲಕ ಎರಡನ್ನೂ ದಾಟಿಕೊಂಡು ನಮ್ಮ ಈ ಮನೋಮಯ ಕೋಶಕ್ಕೆ ಅದು ಔಷಧದ ರೂಪದಲ್ಲಿ ಕೆಲಸವನ್ನ ಮಾಡುತ್ತದೆ. ಹಾಗೆ ಮನೋಮಯ ಕೋಶಕ್ಕೆ ಆ ಒಂದು ಜ್ಞಾನವನ್ನ, ಆ ಒಂದು ಭಾವನೆಯನ್ನ ಅಥವಾ ಔಷಧಿಯ ರೂಪದ ಆಹಾರವನ್ನ ಚಿಕಿತ್ಸೆಯಾಗಿ ನೀಡಿದಾಗ ಅದು ಸಂಪೂರ್ಣವಾಗಿ ಪ್ರಾಣಮಯ ಕೋಶಕ್ಕೂ ಮತ್ತು ಅನ್ನಮಯ ಕೋಶಕ್ಕೂ ಚಿಕಿತ್ಸೆಯ ಫಲವನ್ನ ನೀಡ್ತಾ ನೀಡ್ತಾ ಮೂರೂ ದೇಹಗಳಲ್ಲಿರುವಂತಹ ರೋಗಗಳನ್ನ ಗುಣಪಡಿಸಬಲ್ಲದು. ಯಾವುದು? ಮನೋಮಯ ಕೋಶಕ್ಕೆ ನೀಡುವಂತ ಚಿಕಿತ್ಸೆ ಹೋಮಿಯೋಪತಿ. ಹೋಮಿಯೋಪತಿ. ಹಾಗಾಗಿ ಹೋಮಿಯೋಪತಿ ಮನೆಯಲ್ಲಿ ದೊರೆತಕ್ಕಂತಹ, ನಮ್ಮ ಸುತ್ತಮುತ್ತ ಪ್ರಕೃತಿಯಲ್ಲಿ ದೊರೆತಕ್ಕಂತಹ ಆಹಾರ ಪದಾರ್ಥಗಳನ್ನ, ದವಸ ಧಾನ್ಯಗಳನ್ನ, ಹಣ್ಣು ಹಂಪಲುಗಳನ್ನ, ಬೇರುಗಳನ್ನ, ಎಲೆ, ತೊಗಟೆ ಇಂಥವುಗಳನ್ನ ಬಳಸ್ಕೊಂಡು ಅವುಗಳನ್ನ ಸ್ವೀಕಾರ ಮಾಡೋದ್ರ ಮೂಲಕ ನಮ್ಮ ಆರೋಗ್ಯವನ್ನ ಉತ್ತಮಪಡಿಸಿಕೊಳ್ಳಬಹುದು, ನಮ್ಮ ಕೋಶಗಳನ್ನ ಸ್ವಸ್ಥತೆಗೆ ತರಬಹುದು ಅನ್ನೋದು ಇಲ್ಲಿಯ ಪ್ರಮುಖ ಅಂಶ. ಇನ್ನೊಂದು ನಮ್ಮ ಭಾರತದಲ್ಲಿನ ವೈದ್ಯಕೀಯ ಪದ್ಧತಿ ಇದೆ, ಪ್ರಾಚೀನ ಕಾಲದ ವೈದ್ಯಕೀಯ ಪದ್ಧತಿ. ಅದ್ಯಾವುದು? ಆಯುರ್ವೇದ. ಆಯುರ್ವೇದ ಅಂದ್ರೆ ಎಲ್ರಿಗೂ ಗೊತ್ತಿದೆ, ಆಯುಸ್ಸು, ಆರೋಗ್ಯವನ್ನ ಸಂಪೂರ್ಣವಾಗಿ ನೀಡುವಂತ ಪದ್ಧತಿ ಯಾವುದು? ಆಯುರ್ವೇದ ಪದ್ಧತಿ. ಈ ಆಯುರ್ವೇದ ಕೂಡ ಅಷ್ಟೇ ಕಡಿಮೆ ಔಷಧದ ಪ್ರಮಾಣವನ್ನ ಹೊಂದಿರುತ್ತೆ, ಮಾನವನನ್ನ ಸಮಗ್ರವಾಗಿ ಪರಿಗಣಿಸಿ ಚಿಕಿತ್ಸೆಯನ್ನ ನೀಡುತ್ತದೆ. ಆದ್ದರಿಂದ ಈ ಮೂರೂ ದೇಹಗಳಿಗೆ ಪರಿಪೂರ್ಣವಾದ ಚಿಕಿತ್ಸೆ ನೀಡುವಂತಹ ಆಯುರ್ವೇದ ಚಿಕಿತ್ಸೆ ಇಂದು ಬಹಳ ಪ್ರಾಮುಖ್ಯತೆಗೆ ಬರ್ತಾ ಇದೆ. ಹಂಗಾಗಿ ಆಯುರ್ವೇದ ವೈದ್ಯಕೀಯ ಪದ್ಧತಿಯ ಆಯುರ್ವೇದ ಆಸ್ಪತ್ರೆಗಳು ಇತ್ತೀಚೆಗೆ ನಮ್ಮ ಭಾರತದಲ್ಲಿ ಅಲ್ಲದೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಇವು ಪ್ರಾಮುಖ್ಯತೆಯನ್ನ ಪಡ್ಕೊಳ್ತಾ ಇವೆ. ಸೊ ಇದು ಒಂದು ವೈದ್ಯಕೀಯ ಪದ್ಧತಿ. ಹೀಗೆ ಮೂರು ಕೋಶಗಳು, ಮೂರು
ಚಿಕಿತ್ಸೆಗಳು ಪ್ರಮುಖ ಪಾತ್ರ ವಹಿಸ್ತವೆ. ಇನ್ನು ನಾಲ್ಕನೆಯ ಕೋಶ ಯಾವುದು ಅಂತ ಹೇಳಿದ್ರೆ ವಿಜ್ಞಾನಮಯ ಕೋಶ. ಅದನ್ನ ಎಂತದ್ದು ಕಾನ್ಶಿಯಸ್ ಬಾಡಿ ಅಂತ ಕೂಡ ಕರೀತೀವಿ. ಪ್ರಜ್ಞಾದೇಹ. ಪ್ರಜ್ಞಾ ದೇಹ ಅದು ನಮ್ಮ ನಾಲ್ಕನೆಯ ಒಳಭಾಗದಲ್ಲಿರುವ ದೇಹ, ಒಳಭಾಗದಲ್ಲಿರುವಂತಹ ದೇಹ. ಈ ಕಾಸ್ಮಿಕ್ ಅಥವಾ ಕಾನ್ಶಿಯಸ್ ಬಾಡಿ ಅಥವಾ ವಿಜ್ಞಾನಮಯ ಕೋಶ, ಈ ಕೋಶಕ್ಕೆ ಚಿಕಿತ್ಸೆ ನೀಡುವಂತಹದ್ದು ಯಾವ ಚಿಕಿತ್ಸೆ ಅಂತ ಹೇಳಿದ್ರೆ ಹೀಲಿಂಗ್ ಚಿಕಿತ್ಸೆ, ಸಂಮೋಹನ ಚಿಕಿತ್ಸೆ. ಸಂಮೋಹನ ಚಿಕಿತ್ಸೆ. ಈ ಸಂಮೋಹನ ಚಿಕಿತ್ಸೆ ನಮ್ಮ ನಾಲ್ಕನೇ ದೇಹವಾದಂತ ಪ್ರಜ್ಞೆಯನ್ನ ತಲುಪುತ್ತೆ, ಅಂದ್ರೆ ಆತ್ಮವನ್ನ ತಲುಪುತ್ತೆ, ಚೈತನ್ಯವನ್ನ ತಲುಪುತ್ತೆ. ಅಂದ್ರೆ ಸಂಮೋಹನದಲ್ಲಿ ಇಲ್ಲಿ ನೋಡಿ ಯಾವುದೇ ಔಷಧಿಗಳು ಕೊಡಲ್ಲ, ಕೇವಲ ಸಲಹೆ ಸೂಚನೆಗಳನ್ನ ಮಾತ್ರ ಕೊಡಲಾಗುತ್ತದೆ. ಸಲಹೆ ಮತ್ತು ಸೂಚನೆಗಳನ್ನ ಕೊಡಲಾಗುತ್ತೆ. ಅಂದ್ರೆ ಒಬ್ಬ ಸಂಮೋಹನ ಚಿಕಿತ್ಸೆ ನೀಡುವಂತ ಚಿಕಿತ್ಸಕ ರೋಗಿಗೆ ಸಲಹೆಗಳನ್ನ ನೀಡ್ತಾ ಅವನನ್ನ ತನ್ನ ಕಡೆ ಆಕರ್ಷಣೆ ಮಾಡ್ಕೊಳ್ತಾನೆ, ತಾನು ಹೇಳಿದಂತೆ ಕೇಳೋ ಹಾಗೆ ಮಾಡ್ಕೊಳ್ತಾನೆ, ತಾನೇ ಅವನ ದೇಹದಲ್ಲಿ ಪ್ರವೇಶ ಮಾಡಿರುವ ರೀತಿಯಲ್ಲಿ ಭಾವಿಸಿ ಅವನಿಗೆ ಚಿಕಿತ್ಸೆಯನ್ನ ಕೊಡ್ತಾನೆ. ಅಂದ್ರೆ ಸಂಮೋಹಕಗೊಳಿಸಿರುತ್ತಾನೆ. ಆ ಮೋಹಕ ಶಕ್ತಿಯಿಂದ ಅವನ ಒಳಗಿರುವ, ಅವನ ಪ್ರಜ್ಞೆಯಲ್ಲಿರುವ, ಸುಪ್ತ ಪ್ರಜ್ಞೆಯಲ್ಲಿರುವ ಸಮಸ್ಯೆಯ ಮೂಲವನ್ನ ಕಂಡುಕೊಳ್ತಾನೆ. ಆ ಸಮಸ್ಯೆಯ ಮೂಲವನ್ನ ಕಂಡುಕೊಂಡು ಆ ಸಮಸ್ಯೆಗೆ ಪರಿಹಾರವನ್ನ ತನ್ನೊಳಗಿಂದ ಬರ್ತಕ್ಕಂಥ ಉತ್ತರದ ಮೂಲಕ ಆ ಚಿಕಿತ್ಸಕ ಆ ರೋಗಿಗೆ ನೀಡುತ್ತಾನೆ. ಇದು ಎಂತ ಚಿಕಿತ್ಸೆ? ಸಂಮೋಹನ ಚಿಕಿತ್ಸೆ. ಯಾವ ಶರೀರಕ್ಕೆ ಇದು? ವಿಜ್ಞಾನಮಯ ಕೋಶ, ಪ್ರಜ್ಞಾಮಯ ಕೋಶ. ಆ ಪ್ರಜ್ಞೆಯ ಕೋಶಕ್ಕೆ ನೀಡ್ತಕ್ಕಂಥ ಚಿಕಿತ್ಸೆ ಇದು. ಇಲ್ಲಿ ಸಂಮೋಹನಕಾರ ಬಹಳ ಬಹಳ ಅಭ್ಯಾಸ ನಿರತನಾಗಿರ್ಬೇಕು, ಆಧ್ಯಾತ್ಮಿಕವಾಗಿ ಪರಿಣತಿ ಹೊಂದಿರಬೇಕು, ಇನ್ನೊಬ್ಬರನ್ನ ವಶೀಕರಣ ಮಾಡ್ಕೊಳ್ತಕ್ಕಂಥ ಶಕ್ತಿ ಹೊಂದಿರುವವನಾಗಿರ್ಬೇಕು, ನಿಸ್ವಾರ್ಥ ಮನೋಭಾವ ಹೊಂದಿರುವವನಾಗಿರ್ಬೇಕು. ಆಗ ಮಾತ್ರ ಸಂಮೋಹನ ಚಿಕಿತ್ಸೆ ಯಶಸ್ವಿಯಾಗುತ್ತೆ. ಆ ಸಂಮೋಹನ ಚಿಕಿತ್ಸೆಯ ಮೂಲಕ ಪ್ರಜ್ಞೆಯಿಂದಲೇ ಅವನ ಭೌತಿಕ ದೇಹಕ್ಕೆ ಬಂದಿರುವಂತ ಕಾಯಿಲೆಗಳನ್ನ, ಪ್ರಾಣಮಯ ಕೋಶದಲ್ಲಿರ್ತಕ್ಕಂಥ ಕಾಯಿಲೆಯನ್ನ ಮತ್ತು ಈ ಮನೋಮಯ ಕೋಶದಲ್ಲಿರ್ತಕ್ಕಂಥ ಕಾಯಿಲೆಯ ಲಕ್ಷಣಗಳನ್ನು ಕೂಡ ಹೋಗಲಾಡಿಸಬಲ್ಲ. ಯಾವೊಂದು ಚಿಕಿತ್ಸೆಯಿಂದ? ಸಂಮೋಹನ ಚಿಕಿತ್ಸೆಯಿಂದ ಉಳಿದ 3 ದೇಹಗಳಿಗೆ ಬಂದಿರತಕ್ಕಂಥ ಕಾಯಿಲೆಗಳನ್ನು ಕೂಡ ಗುಣಪಡಿಸಬಲ್ಲ. ಅಂದ್ರೆ ಸಂಪೂರ್ಣವಾಗಿ ಗುಣಪಡಿಸಲಿಕ್ಕೆ ಅಲ್ಲಿ ಸಾಧ್ಯ ಆಗತ್ತೆ. ಆದ್ರೆ ಅಕಸ್ಮಾತ್ ಏನಾದ್ರೂ ಸಂಮೋಹನ ಮಾಡುವಂತ ಅವನು ಸ್ವಾರ್ಥಿ ಆಗಿದ್ದರೆ ರೋಗಿಯನ್ನ ತನ್ನ ವಶಕ್ಕೆ ತೆಗೆದುಕೊಳ್ತಾನೆ, ತಾನು ಹೇಳ್ದ ಹಾಗೆ ಕೇಳೋ ಹಾಗೆ ಮಾಡ್ಕೊಳ್ತಾನೆ, ಅವನ ಒಡವೆ, ವಸ್ತ್ರ, ಹಣ, ಅಧಿಕಾರ ಎಲ್ಲವನ್ನು ತಾನೇ ಬಳಸ್ಕೊಳ್ಳೋದಿಕ್ಕೆ ಪ್ರಾರಂಭ ಮಾಡ್ತಾನೆ. ಹಾಗಾಗಿ ಅಲ್ಲಿ ಚಿಕಿತ್ಸಕನನ್ನ ನಂಬುವುದು, ಅವನ ದೃಷ್ಟಿಕೋನವನ್ನ ಗಮನಿಸುವುದು, ಅವನ ಒಂದು ಪರಿಣತಿಯನ್ನ ಕೂಡ ಗುರುತಿಸುವುದು ತುಂಬಾ ತುಂಬಾ ಮುಖ್ಯ ಆಗತ್ತೆ. ಆದ್ರೆ ಸರಿಯಾದ ರೀತಿಯಲ್ಲಿ ಸಂಮೋಹನ ಚಿಕಿತ್ಸೆ ಪಡೆದ್ರೆ ನಾವು ಈ 4 ದೇಹಗಳಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳನ್ನ ಗುಣಪಡಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಇನ್ನು ನೆಕ್ಸ್ಟ್ ಅಂತಿಮವಾಗಿ ಬರ್ತಕ್ಕಂತಹ ದೇಹ ಯಾವುದು ಅಂತ ಹೇಳಿದ್ರೆ ಕೊನೆಯದಾದಂತಹ ಒಂದು ದೇಹ ಅಥವಾ ಶರೀರ. ಪಂಚ ಶರೀರಗಳಲ್ಲಿ ಇನ್ನೊಂದು ವಿಶ್ವಮಯ ಶರೀರ. ವಿಶ್ವಮಯ ಶರೀರ ಅಂದ್ರೆ ಪರಮಾತ್ಮನ ವಾಸಸ್ಥಾನದ ಶರೀರ ಅಂತ ಕರಿತೀವಿ. ಅಂದ್ರೆ ಪೂರ್ಣ ಒಳಮುಖದಲ್ಲಿರುವಂತಹ ಶರೀರ. ಈ ಶರೀರವನ್ನ ನಾವು ತಲುಪಬೇಕು, ನಿರ್ವಾಣ ಸ್ಥಿತಿಯನ್ನ ಹೊಂದಬೇಕು, ಸಮಾಧಿ ಸ್ಥಿತಿಯನ್ನ ಹೊಂದಬೇಕು, ಅಥವಾ ಶೂನ್ಯ ಸ್ಥಿತಿಯನ್ನ ಹೊಂದಬೇಕು, ಆನಂದದ ಸ್ಥಿತಿಯನ್ನ ಹೊಂದಬೇಕು ಅಂತ ಹೇಳಿದ್ರೆ ಆನಂದಮಯ ಕೋಶವನ್ನೇ ತಲುಪಬೇಕು. ಆ ಆನಂದಮಯ ಕೋಶವೇ 5ನೇ ಕೋಶ. 5ನೇ ಕೋಶ. ಈ ಆನಂದಮಯ ಕೋಶ ಅನ್ನುವಂಥದ್ದು ನಮ್ಮ ದೇಹದ ಒಳಭಾಗದಲ್ಲಿರುವ ಪೂರ್ಣವಾದ ದೈವತ್ವದ ಶಕ್ತಿಯಿಂದ ಕೂಡಿರುವಂತಹದ್ದು, ಸದಾ ಆನಂದದಿಂದ ಇರುವಂತದ್ದು. ನಮ್ಮ ಅಸ್ತಿತ್ವವೇ ಅದು. ನಾವು ಆನಂದ ಸ್ವರೂಪಿಗಳು ಅಂತೇಳಿ ನಾವು ಹೇಳ್ತಿರ್ತೀವಿ. ಸೊ ಅಂತ ಆನಂದಮಯ ಕೋಶಕ್ಕೆ ಚಿಕಿತ್ಸೆ ನೀಡುವುದು ಯಾವುದು ಅಂತ ಹೇಳಿದ್ರೆ ಧ್ಯಾನ ಒಂದೇ. ಧ್ಯಾನ ಒಂದೇ. ಅಂದ್ರೆ ನಾವು
ಧ್ಯಾನ ಮಾಡುವುದರ ಮೂಲಕ ನಾವು ನಮ್ಮ ಮೂಲವನ್ನ ತಲುಪಬಲ್ಲೆವು, ಅಂದ್ರೆ ಆನಂದ ಸ್ವರೂಪವನ್ನ ಪಡೆಯಬಲ್ಲೆವು. ಅಂದ್ರೆ ಆ ಆನಂದಮಯ ಶರೀರದಲ್ಲಿ ನಾವು ಧ್ಯಾನದ ಮೂಲಕ ಶೂನ್ಯತ್ವವನ್ನ, ಆನಂದವನ್ನ, ಸಂತೃಪ್ತಿಯನ್ನ, ಶಾಂತಿಯನ್ನ ಅನುಭವಿಸಿದ್ದೇ ಆದರೆ ನಮ್ಮ ಉಳಿದೆಲ್ಲ ದೇಹಗಳು ಕೂಡ ಪರಿಶುದ್ಧವಾಗುತ್ತಾ ಹೋಗುತ್ತವೆ. ಸದಾ ಆನಂದವೇ ನಮ್ಮಲ್ಲಿ ತುಂಬಿಕೊಳ್ಳುತ್ತದೆ. ನಾವು ದೈವತ್ವದೊಂದಿಗೆ ಸಂಪರ್ಕ ಹೊಂದುತ್ತೇವೆ. ಆ ಧ್ಯಾನದ ಮೂಲಕವೇ ನಮ್ಮೆಲ್ಲ ಕಾಯಿಲೆಗಳನ್ನ ವಾಸಿ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಇರೋದ್ರಿಂದ ಧ್ಯಾನದಿಂದ ಸಂಪೂರ್ಣ ಆರೋಗ್ಯ, ಸಂಪೂರ್ಣ ಆನಂದ, ಸಂಪೂರ್ಣ ದೈವತ್ವ ದೊರೆಯಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಇಲ್ಲಿ ಕಂಡುಕೊಳ್ಳಬಹುದಾದಂತ ಅತೀ ಸುಂದರವಾದ, ಅತೀ ಶ್ರೇಷ್ಠವಾದ ಒಂದು ಚಿಕಿತ್ಸೆ. ಹಾಗಾಗಿ ಧ್ಯಾನ ಅನ್ನುವಂಥ ಪದದಲ್ಲೇ, ಮೆಡಿಟೇಷನ್ ಅನ್ನುವಂಥ ಪದದಲ್ಲೇ ಎರಡು ಅಂಶ ಇದೆ, ಮೆಡಿಟೇಷನ್ ಅಂಡ್ ಮೆಡಿಕೇಶನ್. ಮೆಡಿಟೇಷನ್ ಅನ್ನುವಂಥದ್ದು ಮೆಡಿಕೇಶನ್ ಆಗಿ ಚಿಕಿತ್ಸೆಯಾಗಿ ನಮ್ಮ ಈ 5 ದೇಹಗಳಿಗೆ, ಯಾಕೆಂದ್ರೆ ನೀನು ಒಳಗೆ ಆನಂದವಾಗಿದ್ರೆ ಹೊರಗೆ ಸಂಪೂರ್ಣವಾಗಿ ಆನಂದ, ಹೊರಗೆ ಯಾವುದೇ ಸಮಸ್ಯೆಗಳು ಇಲ್ಲ. ಈ ಹೊರಗಿನ ದೇಹ ಸಂಪೂರ್ಣ ಸ್ವಸ್ಥತೆಯನ್ನ ಹೊಂದುತ್ತದೆ. ಹಾಗಾಗಿ ನೀನು ಒಳಗೆ ತಲುಪಬೇಕೆಂದರೆ, ನಿನ್ನೊಳಗೆ ನೀನು ಹೋಗಬೇಕೆಂದರೆ, ನಿನ್ನ ಉಸಿರನ್ನ ಹಿಡಿದು ನಿನ್ನೊಳಗೆ ನೀನು ಪ್ರಯಾಣ ಮಾಡಲೇಬೇಕು. ಪ್ರಾಣಶಕ್ತಿಯನ್ನದ ನೀನು ಕಂಡುಕೊಂಡು ಪ್ರಾಣಶಕ್ತಿಯ ಮೂಲಕ ವಿಶ್ವಶಕ್ತಿಯೊಂದಿಗೆ ಒಂದಾಗಬೇಕು. ಆಗ ಆನಂದಮಯ ಕೋಶವನ್ನ ತಲುಪುವೆ, ವಿಶ್ವಮಯ ಕೋಶವನ್ನ ತಲುಪುವೆ, ನಿರ್ವಾಣಮಯ ಕೋಶವನ್ನ ತಲುಪುವೆ, ಅಥವಾ ಆ ಪರಮಾತ್ಮನನ್ನ ತಲುಪುವೆ. ಅರ್ಥ ಆಗುತ್ತಲ್ಲ? ಇಲ್ಲೂ ಅಷ್ಟೇನೆ, ಧ್ಯಾನ ಆಗ್ಲಿ ಸಂಮೋಹನ ಆಗ್ಲಿ ಇವುಗಳನ್ನ ಬೇರೊಬ್ಬರ ಅವಶ್ಯಕತೆ ಇಲ್ಲದೆ ತಾವೇ ಸ್ವತಃ ಮಾಡಿಕೊಳ್ಳಬಹುದು. ಈ 2 ಚಿಕಿತ್ಸೆಗಳನ್ನು, ಸಂಮೋಹನ ಚಿಕಿತ್ಸೆಯನ್ನ ಮತ್ತು ಧ್ಯಾನ ಚಿಕಿತ್ಸೆಯನ್ನ ನಾವೇ ಸ್ವತಃ ಮಾಡಿಕೊಳ್ಳಬಹುದು. ನಾವೇ ಸಲಹೆ ಸೂಚನೆಗಳನ್ನ ಕೊಟ್ಕೊಂಡು ನಮ್ಮ ಒಂದು ಮನಸ್ಸನ್ನ ಸರಿಪಡಿಸ್ಕೊಳ್ತಾ ಶೂನ್ಯದ ಜೊತೆಗೆ ಕರ್ಕೊಂಡು ಹೋಗ್ತಾ ಮೂಲಕ್ಕೆ ಸೇರ್ತಾ ಹೋಗ್ಬೇಕು. ಅದಕ್ಕೆ ಅಂತರ್ಮುಖ ಪ್ರಯಾಣ ಬೇಕು. ಅಂತ ಅಂತರ್ಮುಖ ಪ್ರಯಾಣ ಮಾತ್ರ ನಮ್ಮ ಪರಿಪೂರ್ಣ ಪ್ರಜ್ಞಾಸ್ಥಿತಿಗೆ, ಪರಿಪೂರ್ಣ ಆನಂದ ಸ್ಥಿತಿಗೆ ಕರೆದುಕೊಂಡು ಹೋಗಬಲ್ಲದು. ಆ ಪರಿಪೂರ್ಣ ಆನಂದ ಸ್ಥಿತಿಯನ್ನ ನಾವು ತಲುಪಿದರೆ ನಾನಂತರ ನಮ್ಗೆ ಯಾವ ಕಾಯಿಲೆಗಳು ಇರೋದಿಲ್ಲ. ಕಾಯಿಲೆ ಬಂದರೂ ಅದನ್ನು ಸುಲಭವಾಗಿ ಗುಣಪಡಿಸಿಕೊಳ್ಳುತ್ತೇವೆ, ಅಥವಾ ಕಾಯಿಲೆಯನ್ನು ಆರೋಗ್ಯ ಸ್ಥಿತಿಯನ್ನು ಸಮಾನವಾಗಿ ನೋಡುವ ಸಮಸ್ಥಿತಿಯನ್ನ, ಸ್ಥಿತ ಪ್ರಜ್ಞತೆಯನ್ನ ನಾವು ಪಡ್ಕೊಳ್ತೇವೆ. ಎಲ್ಲವನ್ನೂ ಆನಂದವಾಗಿ ಸ್ಥಿತಿಯನ್ನ ತಲುಪುತ್ತೇವೆ. ಅದಕ್ಕೋಸ್ಕರ ಧ್ಯಾನ ಅನ್ನುವಂಥದ್ದು ಪರಿಪೂರ್ಣವಾದ ಚಿಕಿತ್ಸೆ, ಪರಿಪೂರ್ಣವಾದಂತ ಚಿಕಿತ್ಸೆ. ಇಲ್ಲಿ ಮಾತ್ರ ಪರಿಪೂರ್ಣವಾಗಿ ನಾವು ಜೀವಿಸಲಿಕ್ಕೆ ಸಾಧ್ಯ, ಪರಿಪೂರ್ಣವಾಗಿ ನಮ್ಮೊಳಗೆ ನಾವು ಜೀವಿಸಲಿಕ್ಕೆ ಸಾಧ್ಯ. ಹಾಗಾಗಿ ನಾವು ಹೊರಗಿನ ಎಲ್ಲವೂ ಭೌತಿಕ ವಸ್ತುವೆಂದು ಪರಿಗಣಿಸಲ್ಪಡುತ್ತಿದ್ದರೆ ಒಂದು ಸಣ್ಣ ಆಲೋಚನೆಯೂ ಕೂಡ ಹೊರಗಿನ ಭೌತಿಕ ವಸ್ತುವಾಗಿ ಮಾರ್ಪಡುತ್ತದೆ. ಆಗ ಸಂಮೋಹನ ಚಿಕಿತ್ಸೆಯೂ ಕೂಡ ಪ್ರಾಪಂಚಿಕ ಚಿಕಿತ್ಸೆ ಎನಿಸುತ್ತದೆ, ಧ್ಯಾನ ಕೂಡ ಪ್ರಾಪಂಚಿಕ ಚಿಕಿತ್ಸೆ ಎನಿಸುತ್ತದೆ. ಆದ್ರೆ ನಮ್ಮ ಆಲೋಚನೆ ಹೇಗಿರ್ಬೇಕು ಅಂತ ಹೇಳಿದ್ರೆ, ನಮ್ಮ ಧ್ಯಾನವು ನಮ್ಮನ್ನ ನಮ್ಮ ಆಳಕ್ಕೆ ತೆಗೆದುಕೊಂಡು ಹೋಗುತ್ತದೆ, ಆಲೋಚನಾ ರಹಿತ ಸ್ಥಿತಿಯನ್ನ ತಲುಪುತ್ತದೆ, ಹೊರಗಿನ ಸಂಪರ್ಕಗಳೆಲ್ಲವನ್ನ ಕಳಚಿ ಹಾಕುತ್ತದೆ, ತೆಗೆದು ಹಾಕುತ್ತದೆ, ನಮ್ಮ ಅಸ್ತಿತ್ವದ ಕಡೆಗೆ ಕರೆದುಕೊಂಡು ಹೋಗುತ್ತದೆ. ಆ ಧ್ಯಾನದಲ್ಲಿ ಯಾವುದೂ ಇಲ್ಲವೇ ಇಲ್ಲ ಎನ್ನುವ ಸ್ಥಿತಿ, ಪರಿಶುದ್ಧವಾದ ಸ್ಥಿತಿ. ಆ ಸ್ಥಿತಿಗೆ ತಲುಪುವುದೇ ಧ್ಯಾನ. ಅಂತ ಧ್ಯಾನ ಚಿಕಿತ್ಸೆಯಿಂದಲೇ ಅಥವಾ ಧ್ಯಾನ ಮಾಡುವುದರಿಂದಲೇ ನಾವು ಪರಿಪೂರ್ಣ ಆನಂದವನ್ನ ಹೊಂದಲಿಕ್ಕೆ ಸಾಧ್ಯ. ಸೊ ಹೀಗೆ ಪಂಚಕೋಶಗಳು, ಪಂಚ ಚಿಕಿತ್ಸೆಗಳು. ಆ ಪಂಚಕೋಶಗಳು ಅಂದ್ರೆ ಒಂದ್ ಸೆಕೆಂಡ್ ಎಲ್ಲರಿಗೂ ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ ಅಂದ್ಕೊಳ್ತೀನಿ. ಮೊದಲನೇದೇನು? ಅನ್ನಮಯ ಕೋಶ, ಅದಕ್ಕೆ ಸಂಬಂಧಪಟ್ಟದ್ದು ಅಲೋಪತಿ ಚಿಕಿತ್ಸೆ. ಎರಡನೇದು ಪ್ರಾಣಮಯ ಕೋಶ, ಎಥಿರಿಕ್ ಬಾಡಿ, ಅದಕ್ಕೆ ಸಂಬಂಧಪಟ್ಟದ್ದು ಅಕ್ಯುಪಂಕ್ಚರ್ ಚಿಕಿತ್ಸೆ.
ಮೂರನೇದು ಮನೋಮಯ ಕೋಶ. ಮನೋಮಯ ಕೋಶಕ್ಕೆ ಹೋಮಿಯೋಪತಿ ಚಿಕಿತ್ಸೆ. ಆಮೇಲೆ ನಾಲ್ಕನೇದು ಪ್ರಜ್ಞಾಮಯ ಕೋಶ. ಆ ಪ್ರಜ್ಞೆಯ ಕಾನ್ಶಿಯಸ್ ಬಾಡಿಗೆ ಕೊಡ್ತಕ್ಕಂತ ಚಿಕಿತ್ಸೆ ಯಾವುದು? ಸಂಮೋಹನ ಚಿಕಿತ್ಸೆ. ನೆಕ್ಸ್ಟ್ ಆನಂದಮಯ ಕೋಶಕ್ಕೆ ನೀಡುವಂತ ಚಿಕಿತ್ಸೆ ಪರಮಾತ್ಮನಿಗೆ ಸಂಬಂಧಪಟ್ಟಿರೋದು, ಪರಮಾತ್ಮನೊಂದಿಗೆ ಸಂಪರ್ಕ ಕಲ್ಪಿಸುವಂತದ್ದು ಧ್ಯಾನ. ಲಾಸ್ಟ್ ಚಿಕಿತ್ಸೆ. ಹಾಗಾಗಿ ಧ್ಯಾನ ಒಂದು ಮಾಡಿದರೆ ಎಲ್ಲವೂ ದೊರೆಯುತ್ತದೆ, ಎಲ್ಲವೂ ಸ್ವಸ್ಥತೆಯಿಂದ ಇರುತ್ತದೆ. ಅದಕ್ಕೆ ಪತ್ರಿಜಿ ಸರ್ ನಮ್ಗೆಲ್ಲ ಏನ್ ಹೇಳಿದ್ದಾರೆ ಅಂದ್ರೆ, ನೋ ಡಾಕ್ಟರ್, ನೋ ಮೆಡಿಸಿನ್, ಓನ್ಲಿ ಡೂ ಮೆಡಿಟೇಷನ್, ಓನ್ಲಿ ಡೂ ಮೆಡಿಟೇಷನ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಷ್ಟಿಲ್ದೆ ಹೇಳಿಲ್ಲ. ಇದನ್ನು ಓಶೋ ಕೂಡ ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಅದಕ್ಕೆ ಇವತ್ತಿನ ಮಾನವನನ್ನ ನಾವು ಸಮಗ್ರವಾಗಿ ನೋಡಬೇಕು, ಕೇವಲ ಭೌತಿಕ ದೇಹವನ್ನ ನೋಡುವುದಲ್ಲ. ಹಾಗೆ ಎಲ್ಲಾ ಚಿಕಿತ್ಸೆಗಳನ್ನು ಸಮಗ್ರವಾಗಿ ಸ್ವೀಕರಿಸಬೇಕು. ಯಾವುದೇ ಒಂದು ಚಿಕಿತ್ಸೆಗೆ ನಾವು ಒಳಪಟ್ಟರೆ ರೋಗಗಳು ಗುಣ ಆಗುವುದಿಲ್ಲ ಅನ್ನುವಂಥದ್ದನ್ನು ಕೂಡ ನಾವೆಲ್ಲ ಅರ್ಥ ಮಾಡಿಕೊಂಡು ಆನಂದವಾಗಿ ಜೀವಿಸುವ ಮಾರ್ಗದ ಕಡೆ ಸಾಗೋಣ ಅಂತ ಹೇಳ್ತಾ, ನನಗೆ ತಿಳಿದ ಕೆಲವು ವಿಷಯಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಮಹಾವತಾರ್ ಫೌಂಡೇಶನ್ ಅವರಿಗೆ, ಇವತ್ತು ಆಹ್ವಾನಿಸಿ ಅವಕಾಶ ಮಾಡಿಕೊಟ್ಟಂತ ರೇವತಿ ಮೇಡಮ್ ಅವರಿಗೆ, ಹೇಳಿದಂತ ಎಲ್ಲ ಆತ್ಮೀಯ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದ. ಈ ಒಂದು ಜ್ಞಾನವನ್ನ ಹಂಚುವ ಶಕ್ತಿ ಗುರುಗಳಾದ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರು ಅವರಿಗೆ ಅಂತ. ಥ್ಯಾಂಕ್ ಯು.